ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇವತ್ತು ನಡೆಯೋದಕ್ಕಿದೆ. ಕಾಲಾವಕಾಶ ರಾಜ್ಯ ಸರ್ಕಾರ ಎಲ್ಲಿವರೆಗೆ ಕೇಳಿದೆ ಅಂತಂದ್ರೆ ಡಿಸೆಂಬರ್ 31 ವರೆಗೆ. ಸುಪ್ರೀಂ ಕೋರ್ಟ್ ಹೇಳಿರೋದು ಆಗಸ್ಟ್ 31 ಒಳಗೆ ಎಲೆಕ್ಷನ್ ಮುಗಿಸಿ, ಯಾವುದೇ ಕಾರಣಗಳನ್ನ ಹೇಳಬೇಡಿ, ಎಲೆಕ್ಷನ್ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹಿಂದೆ ಆದೇಶ ಮಾಡಿತ್ತು. ಆದರೆ SIR ನ ಕಾರಣವನ್ನು ಮುಂದಿಟ್ಟುಕೊಂಡು ಈಗ ಸರ್ಕಾರ ಡಿಸೆಂಬರ್ 31 ಒಳಗೆ ನಮಗೆ ಅವಕಾಶ ಕೊಡಿ, ಕಾಲಾವಕಾಶ ಕೊಡಿ ಅಂತ ಕೇಳಿಕೊಂಡಿದೆ. ಸರ್ಕಾರ ಮಾಡಿರುವಂಥ ಮನವಿಯನ್ನ, ಪ್ರೇಯರನ್ನ, ಪ್ರಾರ್ಥನೆಯನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡುತ್ತಾ ಅಂತ ಪ್ರಶ್ನೆ ಇರೋದು. ಯಾಕಂತಂದ್ರೆ ಪದೇ ಪದೇ ಬೆಂಗಳೂರಿನ ಮಹಾನಗರ ಪಾಲಿಕೆಯ ಎಲೆಕ್ಷನ್ ಮುಂದೂಡಲ್ಪಡ್ತಾನೆ ಇದೆ. 2020ರಿಂದಲೂ ಬೆಂಗಳೂರಿಗೆ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲದಂತ ಸ್ಥಿತಿ ಬೆಂಗಳೂರು ಮಹಾನಗರ ಪಾಲಿಕೆಗೆ. ಸೊ ಸುಪ್ರೀಂ ಕೋರ್ಟ್ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಪ್ರಶ್ನೆ ಇರೋದು. ಕಾಲಾವಕಾಶ ರಾಜ್ಯ ಸರ್ಕಾರ ಎಲ್ಲಿವರೆಗೆ ಕೇಳಿದೆ ಅಂತಂದ್ರೆ ಡಿಸೆಂಬರ್ 31 ವರೆಗೆ. ಸುಪ್ರೀಂ ಕೋರ್ಟ್ ಹೇಳಿರೋದು ಆಗಸ್ಟ್ 31 ಒಳಗೆ ಎಲೆಕ್ಷನ್ ಮುಗಿಸಿ, ಯಾವುದೇ ಕಾರಣಗಳನ್ನ ಹೇಳಬೇಡಿ, ಎಲೆಕ್ಷನ್ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹಿಂದೆ ಆದೇಶ ಮಾಡಿತ್ತು. ಆದರೆ SIR ನ ಕಾರಣವನ್ನು ಮುಂದಿಟ್ಟುಕೊಂಡು ಈಗ ಸರ್ಕಾರ ಡಿಸೆಂಬರ್ 31 ಒಳಗೆ ನಮಗೆ ಅವಕಾಶ ಕೊಡಿ, ಕಾಲಾವಕಾಶ ಕೊಡಿ ಅಂತ ಕೇಳಿಕೊಂಡಿದೆ. ಸರ್ಕಾರ ಮಾಡಿರುವಂಥ ಮನವಿಯನ್ನ, ಪ್ರೇಯರನ್ನ, ಪ್ರಾರ್ಥನೆಯನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡುತ್ತಾ ಅಂತ ಪ್ರಶ್ನೆ ಇರೋದು. ಯಾಕಂತಂದ್ರೆ ಪದೇ ಪದೇ ಬೆಂಗಳೂರಿನ ಮಹಾನಗರ ಪಾಲಿಕೆಯ ಎಲೆಕ್ಷನ್ ಮುಂದೂಡಲ್ಪಡ್ತಾನೆ ಇದೆ. 2020ರಿಂದಲೂ ಬೆಂಗಳೂರಿಗೆ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲದಂತ ಸ್ಥಿತಿ ಬೆಂಗಳೂರು ಮಹಾನಗರ ಪಾಲಿಕೆಗೆ. ಸೊ ಸುಪ್ರೀಂ ಕೋರ್ಟ್ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಪ್ರಶ್ನೆ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.